ಫಸ್ಟ್ ಟೈಮ್ ಟ್ರೈ ಮಾಡ್ತಾರಿಂದ ಹೇಗಿರುತ್ತೆ ಅಂತ. ಇದನ್ನು ನೀಟಾಗಿ ತೊಳ್ಕೊಬೇಕು. ಮಣ್ಣಲ್ಲಿ ಇರುತ್ತಲ್ಲ ಕಿತ್ಕೊಂಡು ಸಾಕು. ಹೇಗಿದೆ ಟೇಸ್ಟು? ಸೂಪರ್ ಕ್ರಿಸ್ಪಿಯಾಗಿ. ನಾನು ಯಾವಾಗಲೂ ತಿಂದಿರ್ಲಿಲ್ಲ ಇದನ್ನ. ಸಕ್ಕತ್ತಾಗಿದೆ. ಹೆಂಗಿದೆ ಟೇಸ್ಟು? ಸಕ್ಕತ್ತಾಗಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫನ್ 24. ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ವೀಡಿಯೋ ಕಂಪ್ಲೀಟ್ ನೋಡಿ. ಒಂದು ಚಿಪ್ಸು ಮನೇಲಿ ಕೂತ್ಕೊಂಡು ಚಿಪ್ಸ್ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ. ಇಷ್ಟು ದಿನ ಕೋಳಿ ಬಗ್ಗೆ ವಿಡಿಯೋ ಆಗ್ತಿದೆ, ಫಾರ್ಮಿಂಗ್ ಬಗ್ಗೆ ವಿಡಿಯೋ ಆಗ್ತಿದೆ. ಇವತ್ತೊಂದು ರೆಸಿಪಿ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಒಂದು ನನ್ನ ಸಬ್ಸ್ಕ್ರೈಬರ್ಗೆ ಹೊಸದಾಗಿ ಒಂದು ತಿಳಿಸ್ಕೊಡೋಣ ಅಂತ. ಇವಾಗ ನಾನೇ ನ್ಯಾಚುರಲಾಗಿ ಮನೆಯಲ್ಲೇ ತೋಟದಲ್ಲೇ ಬೆಳೆದಿದ್ದೆ ಚಿಪ್ಸ್ ಮಾಡೋ ಪದಾರ್ಥ ಯಾವುದು ಗೊತ್ತಾ? ಅದು ಮರಗೆಣಸು. ಈ ಮರಗೆಣಸು ಹೆಂಗೆ ಅಂದರೆ ಸುಮ್ಮನೆ ಪಕ್ಕ ತೋಟದಲ್ಲೆಲ್ಲ ಇತ್ತು, ಕಿತ್ಕೊಂಬಂದು ಬರೀ ಒಂದೇ ಒಂದು ಕಡ್ಡಿ ಇಟ್ಟಿದ್ದು ಅಷ್ಟೇ. ಒಂದು ಕಡ್ಡಿ ಅದು ತುಂಬ ದೊಡ್ಡದಾಗಿ ಬೆಳ್ಕೊಂಡಿದೆ. ಇವಾಗ ಚಿಪ್ಸ್ ಮಾಡುವಂಥದ್ದು ಗೆಣಸಿದೆ. ಕಿತ್ಕೊಂಡು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ನೋಡುವ ಹೇಗಿರುತ್ತೆ ಅಂತ. ಆ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋನ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೀವು ಕೂಡ ತೋಟದ ಹತ್ರ ನೆಡ್ಕೋಬೋದು ಮರಗೆಣಸನ್ನ. ಬರೀ ಕಡ್ಡಿ ಹಾಕಿದ್ರೆ ಸಾಕು, ಎಲ್ಲಿ ಬೇಕಾದ್ರೂ ಬೆಳೆಯುತ್ತದು, ಯಾವ ಜಾಗದಲ್ಲಿ ಬೇಕಾದ್ರೂ ಬೆಳೆಯುತ್ತೆ. ಸ್ವಲ್ಪ ನೀರಾದರೆ ಸಾಕು, ಜಾಸ್ತಿ ನೀರೇ ಬೇಕಾಗಿಲ್ಲ. ಬಟ್ ಪಸಿರೋ ಜಾಗ ಬೇಕು. ಏನಕ್ಕೆ ಅಂದರೆ ಅದು ಗೆಣಸು ಭೂಮಿ ಒಳಗಡೆ ಹೋಗುತ್ತೆ, ಭೂಮಿ ಒಳಗಡೆ ಇರುತ್ತಲ್ಲ, ಸೊ ಆಳವಾಗಿ ಹೋಗೋಕ್ಕೆ ಅದು ಪಸಿರೋ ಜಾಗ ಬೇಕು. ಮಾತ್ರ ತುಂಬ ಹೆಲ್ತಿ. ಏನಕ್ಕೆ ಭೂಮಿಗೆ ಅದಕ್ಕೆ ಭೂಮಿಯಲ್ಲಿ ಇರುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅಂತ ತುಂಬ ವೀಡಿಯೋಸ್ಗಳೆಲ್ಲ ನೋಡಿದ್ದೀರಾ, ನಾನು ನೋಡಿದ್ದೀನಿ. ಸೊ ಅದನ್ನು ನಾನೇ ಇವಾಗ ಖುದ್ದಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡಿ. ಇದೆ ಆ ಮರಗೆಣಸು ಗಿಡ, ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದ್ದಾರೆ, ತುಂಬ ದೊಡ್ಡದಾಗಿದೆ. ಅಲ್ಲಿ ತನಕ ಅಲ್ಲೆಲ್ಲ ಬಿಟ್ಟಿದೆ ಒಂದೇ ಗಿಡ. ನಾನು ಇದನ್ನು ಚಿಕ್ಕ ಕೊನೆ ತಂದಿಟ್ಟಿದ್ದು ಇದು ಎಲ್ಲಿ ಬೇಕಾದ್ರೂ ಉಟ್ಕೊಳ್ಳುತ್ತೆ, ನೀರಿನಾದ್ರೂ ಕೂಡ ಬೇಯ್ತದೆ. ಒಂದು ಟೈಮ್ ಹಾಕ್ಬಿಟ್ಟು ಸಾಕು, ಎಲ್ಲಿ ಬೇಕಾದ್ರೂ ಉಟ್ಕೊಳ್ಳುತ್ತೆ. ಬರೀ ನೋಡಿ ಈ ಥರ ಇದೊಂದು ಕೊನೆ, ಇಷ್ಟೇ ಚಿಕ್ಕ ಕೊನೆ. ಈ ಕೊನೆನ ಮುರಿದ್ಬಿಟ್ಟು ನೆಟ್ಟರು ಕೂಡ ಚಿರ್ಕೊಳ್ಳುತ್ತೆ. ಇದು ಕಾಯಿ ಬಿಡೋದಿಲ್ಲಪ್ಪ ಅಂದರೆ ಬುಡದಲ್ಲಿ ಗಿಡದಲ್ಲಿ ಇದರಲ್ಲಿ ತುಂಬ ಕಾಯಿ ಬಿಡುತ್ತೆ. ಇದನ್ನು ಇಲ್ಲಾಂದ್ರೆ ಒಂದು 50-40 ಗಿಡ ಮಾಡ್ಬೋದು. ನೋಡ್ತಿರ್ಬೋದು ನೋಡಿ, ಎಲ್ಲ ಸುತ್ತ ನಾನು ಸುಮ್ಮನೆ ತಂದು ಹಾಕಿದ್ದು. ನೋಡಿ ಎಲ್ಲ ಬಂದುಬಿಟ್ಟಿದೆ, ಎಂಡ ಹೋಗ್ಬಿಟ್ಟಿದೆ. ನೋಡಿ ಇದರ ಕಡ್ಡಿ ನೆಟ್ಬಿಟ್ರೆ ಅದು ಕೂಡ ಅದು ಉಟ್ಕೊಳ್ಳುತ್ತೆ. ಇವಾಗ ಗೆಣಸು ಕಿಲುವ ನೋಡ್ತಿರ್ಬೋದು ನೋಡಿ, ಸಾಕು. ಇದು ನಾವು ಒಬ್ಬರಿಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾರಿಂದ ಹೇಗಿರುತ್ತೆ ಅಂತ ನೋಡುವ ಅಂತ. ಇದನ್ನ ಮುರಿಬೇಕು, ಕಟ್ ಮಾಡ್ಕೊಂಡು ಬಂತು ನೋಡಿ. ಇದೇ ಮರಗೆಣಸು. ಇದು ಕಡೆ ಇನ್ನೂ ತುಂಬ ಇದೆ ಮಾತ್ರ. ನೋಡ್ತಿರ್ಬೋದು ಗೆಡ್ಡೆ ಎಷ್ಟು ಆಗಿದೆ ಅಂತ. ನೋಡಿ ಇಲ್ಲೊಂದಿದೆ, ಇಲ್ಲೊಂದು, ಅಲ್ಲೊಂದು ಇದೆ, ಈ ಕಡೆ ಎಲ್ಲ ಹೋಗಿರುತ್ತೆ. ಇದು ಆಲ್ಮೋಸ್ಟ್ ಪಸಿ ರಜಾಗಿ ನೆಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಇದೊಂದು ಅರ್ಧ kg ಬರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಮಾಡುವ ಅಂತ ನೋಡುವ ಹೇಗಿರುತ್ತೆ. ಬನ್ನಿ ಇವಾಗ ಹೋಗ್ಬಿಟ್ಟನ್ನು ತೊಳ್ಕೊಂಡು ನೀಟಾಗಿ ಇದನ್ನು ನೀಟಾಗಿ ತೊಳ್ಕೊಬೇಕು. ಮಣ್ಣಲ್ಲಿ ಇರುತ್ತಲ್ಲ, ಕಿತ್ಕೊಂಡಿರ್ತೀವಲ್ಲ, ಅದರಿಂದ ಇದು ಮುಗಿಸ್ಕೊಂಡು ಮಣ್ಣೀರು ತುಂಬ ಇರುತ್ತೆ. ಇದು ನೋಡಿ ಈ ಥರ ಕುಯ್ಕೋಬೇಕು. ಕಟ್ ಮಾಡ್ಕೊಂಡು ಸುತ್ತ ಮೇಳೆ ಒಂದು ಲೇಯರ್ ಬರುತ್ತೆ, ಅದನ್ನ ಬಿಡಿಸ್ಕೋಬೇಕು. ಮೇಳೆ ಒಂದು ಲೇಯರ್ ಇರುತ್ತೆ ಸಿಪ್ಪೆ, ಅದನ್ನ ಬಿಡಿಸ್ಕೊಂಡು ನಮ್ಮದು ಇದೇನಾಗಿತ್ತು ಅಂದರೆ ಸ್ವಲ್ಪ ಬಲ್ತ್ಬಿಟ್ಟಿದೆ. ನೋಡ್ತಿರ್ಬೋದು ನೀವು, ಬರ್ತಿರಲ್ಲ ಸಿಪ್ಪೆ. ನಾನು ಟ್ರೈ ಮಾಡ್ತಾಯಿದ್ದೀನಿ. ಕಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ಇದೆ ನಮ್ಗೆ ಯಾವ ರೀತಿ ಬೇಕು, ರೌಂಡ್ ಶೇಪ್ ಬೇಕಾ ಇಲ್ಲ ಆಮೇಲೆ ಉದ್ದ ಕಡ್ಡಿ ಚಿಪ್ಸ್ ಥರ ಬೇಕಾ? ನೋಡಿ ರೌಂಡ್ ಶೇಪ್ ಯಾವ ಥರ ಬಂದಿದೆ. ಈ ಥರ ಸಣ್ಣ ಕಟ್ ಮಾಡೋಕ್ಕಾಗಬೇಕು. ನಾನು ಸ್ವಲ್ಪ ಮುಂದೆ ಕಟ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾರಿಂದ ಅಷ್ಟು ಚೆನ್ನಾಗಿ ಬರ್ತಿಲ್ಲ, ಆದರೂ ಕೂಡ ಮಾಡಿದ್ದೀನಿ. ಟೇಸ್ಟಿಯಾಗಿರುತ್ತೆ ನೋಡೋಣ ಅಂತ. ನೋಡಿ ಈ ಥರ ಉದ್ದ ಕಟ್ ಮಾಡ್ಕೋಬೇಕು ಸಣ್ಣಗೆ. ಅಂಗಡಿ ಬೇಕ್ರಿಗಳ ಕಡ್ಡಿ ಚಿಪ್ಸ್ ನೋಡಿರ್ತಿರಲ್ಲ, ಸೊ ಆ ಥರ ಕಟ್ ಮಾಡ್ಕೋಬೇಕು ಸಣ್ಣಕ್ಕೆ. ತುಂಬ ಮಂದಾಗ್ಬಿಟ್ರೆ ಬೇಯೋದಿಲ್ಲ, ಎಲ್ಲ ಸಸಿಗೆ ಇರುತ್ತೆ, ಅದಕ್ಕೆ ಸಣ್ಣ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ನಿಮ್ಮ ಹತ್ರ ಕಟ್ಟಿಂಗ್ ಇದು ಇತ್ತು ಅಂದರೆ, ಕಟ್ಟಿಂಗ್ದು ತರಕಾರಿ ಕಟ್ಟಿಂಗ್ದು ಪದಾರ್ಥ ಇತ್ತು ಅಂದರೆ ತುಂಬ ಅನುಕೂಲ ಕಟ್ ಮಾಡ್ಕೊಳ್ಳೋಕ್ಕೆ. ನಮ್ಮ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಹಂಗೆ ಕೈಯಲ್ಲೇ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಬಾಣಲಿ ಇಟ್ಕೋಬೇಕು. ಬಾಣಲಿಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಚೆನ್ನಾಗಿ ಕಾದಾಗ ಇದು ಹಾಕಬೇಕು. ನಾವು ಏನು ಕಟ್ ಮಾಡ್ಕೊಂಡಿರ್ತೀವ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಬೇಯಿಸುವ. ಬನ್ನಿ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ ಈ ಥರ ಆಗುತ್ತೆ. ಏನಕ್ಕೆ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕಂದ್ರೆ ಇದು ನೀರಿನ ಅಂಶ ಜಾಸ್ತಿ. ಎಣ್ಣೆಗೆ ಹಾಕಿದ ತಕ್ಷಣ ತಣ್ಣಗಾಗ್ಬಿಡುತ್ತೆ ಎಣ್ಣೆ, ಅದಕ್ಕೋಸ್ಕರ ನೋಡಿ ಯಾವ ರೀತಿ ಆಗ್ತದೆ ಫ್ಲೇವರು. ಈ ಥರ ಆದ ತಕ್ಷಣ ಎತ್ಕೋಬೇಕು.
ನೋಡಿ ಇದು ಸ್ವಲ್ಪ ನಾನು ಜಾಸ್ತಿ ಸ್ಟೀಮ್ ಇಟ್ಬಿಟ್ಟು ಬೇಯಿಸ್ಬಿಟ್ಟಿದ್ದೀನಿ. ಬನ್ನಿ ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಹಾಕ್ತಿದ್ದೀನಿ, ಇದು ಕಡ್ಡಿ ಚಿಪ್ಸ್ ಥರ, ಅದು ಸಖತ್ತಾಗಿರುತ್ತೆ. ನೋಡಿ ಹೇಗಿದೆ ಅಂತ ಸ್ವಲ್ಪ ಮಾಡಿದ್ದೀನಿ ಫಸ್ಟೇ. ನೋಡಿ ಅಲ್ಲೊಂದು ಸ್ವಲ್ಪ ಬೇಯ್ತಿದೆ ಎಣ್ಣೆಯಲ್ಲಿ, ಬೆಂದಾಗಿದೆ, ಎತ್ತಿ ಸೈಡಿಗೆ ಇಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಇದಾಗಬೇಕು ಅಂತ ಕರಿಬೇವು ಫ್ಲೇವರ್ ಬರಲಿ ಅಂತ ನೋಡಿ ಕರಿಬೇವು ಹಾಕ್ಕೊಂಡು, ಕರಿಬೇವು ಕೂಡ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಹಾಕೋತೀನಿ. ನೆಕ್ಸ್ಟ್ ಅದಕ್ಕೆ ಉಪ್ಪು ಪುಡಿ ಮತ್ತು ಖಾರದ ಪುಡಿ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ಲೇವರ್ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಬನ್ನಿ ನಮ್ಮ ಹುಡುಗರಿದ್ದಾರೆ, ಟೇಸ್ಟು ಹೇಗೈತೆ ಅಂತ ಕೇಳೋಣ ಅವ್ರನ್ನೇ. ಹೆಂಗೈತೆ ಟೇಸ್ಟು? ಸಖತ್ತಾಗಿದ್ದಾ? ಸಖತ್ತಾಗಿದ್ದ. ಹೇಗಿದೆ ಟೇಸ್ಟು? ಸೂಪರ್ ಕ್ರಿಸ್ಪಿಯಾಗಿ ಚೆನ್ನಾಗೈತೆ. ಯಾವ ಚಿಪ್ಸ್ ಹೇಳಿದ್ದು? ಮರ್ಗನ್ಸ್ ಚಿಪ್ಸು. ಟೈಮ್ ಪಾಸ್ಗೆ ಮನೆಯಲ್ಲಿ ಆರಾಮಾಗಿ ಮಾಡ್ಕೊ ತಿನ್ಬೋದು. ಮನೇಲೇ ಮಾಡಿರುವಂಥ ಹೆಲ್ತಿ ಚಿಪ್ಸು.